ಈಗಾಗಲೇ ಸೋಷಿಯಲ್ ಮೀಡ್ಯಾದಲ್ಲಿ ಸಖತ್ ವೈರಲ್ ಆಗಿ ಓಡ್ತಾ ಇರೋದಂದರೆ ಬೆಳ್ಳುಳ್ಳಿ ಕಬಾಬ್ ಅಂತ. ಬೆಳ್ಳುಳ್ಳಿ ಕಬಾಬ್ ಅಂತ ಕೇಳಿದ ತಕ್ಷಣ ನಮಗೆ ನೆನಪಾಗೋಂಥದ್ದು ಮೇನ್ ಬೇಕಾಗಿರೋದು ಬೆಳ್ಳುಳ್ಳಿ. ಸೊ ಈ ಒಂದು ಬೆಳ್ಳುಳ್ಳಿ ಬೆಲೆ ಈಗ ಮಾರುಕಟ್ಟೆಯಲ್ಲಿ ಸಾಕಷ್ಟು ಏರಿಕೆಯನ್ನು ಕಂಡಿದೆ. ಯಾಕಂದರೆ ಈಗಾಗಲೇ ಮಾರ್ಕೆಟಿಗೆ ಸರಿಸುಮಾರು ಪ್ರತಿ ದಿನಕ್ಕೆ 3,000-4,000 ಮೂಟೆಗಳಷ್ಟು ಬೆಳ್ಳುಳ್ಳಿ ಮೂಟೆಗಳು ಬರ್ತಿದ್ವಂತೆ. ಒಂದು ಮೂಟೆ 40 kg ಇರ್ತಾಯಿತ್ತು. ಆದರೆ ಈಗ ಈ ಒಂದು ಪೂರೈಕೆ ಅಂದರೆ ಒಂದು ಮಾರ್ಕೆಟ್ಗೆ ಬರುವಂತಹ ಸಪ್ಲೈ ಕಡಿಮೆ ಆಗಿದೆ ಅಂತಲೇ ಹೇಳ್ತಾ ಇದ್ದಾರೆ. APMC ಅಂದರೆ ಯಶವಂತಪುರದ APMC ಮಾರ್ಕೆಟಲ್ಲಿ ಪ್ರತಿ ಒಂದು KGಗೆ 350 ರೂಪಾಯಿ ಇದೆ. ಆದರೆ ಅದೇ ಚಿಲ್ಲರೆ ಮಾರುಕಟ್ಟೆಯಲ್ಲಿ 400 ರೂಪಾಯಿ ಇದೆ ಪ್ರತಿ KGಗೆ. ಸೊ ಈ ರೀತಿಯನ್ನು ಏರಿಕೆ ಕಂಡಿರೋದು ಯಾಕೆ ಅಂತ ಕೇಳ್ತಾ ಇದ್ದಾಗ ಅಲ್ಲಿರುವಂತಹ APMC ಮಾರ್ಕೆಟ್ನಲ್ಲಿ ಬೆಳ್ಳುಳ್ಳಿ ಸಗಟು ವ್ಯಾಪಾರಿಗಳು ಹೇಳ್ತಾ ಇದ್ದಾರೆ, ಇದಕ್ಕೆ ಬರ್ತಾ ಇರೋಂತಹ ಅಂದರೆ ಸಪ್ಲೈ ಕಡಿಮೆ ಆಗಿದೆ. ಈಗಾಗಲೇ ಬೇರೆ ರಾಜ್ಯಗಳಿಂದ ತರಿಸ್ಕೊಬೇಕಾಗಿದೆ. ನಮ್ಮ ರಾಜ್ಯದಲ್ಲಿ ರಾಣಿಬೆನ್ನೂರಲ್ಲಿ ಸಹ ಬೆಳೀತಾರೆ, ಆದರೆ ಆ ಒಂದು ಬೆಳ್ಳುಳ್ಳಿ ಮೂಟೆಗಳು ಅಂದರೆ ಬೆಳ್ಳುಳ್ಳಿ ಪೂರೈಕೆ ಇಡೀ ಕರ್ನಾಟಕದಾದ್ಯಂತ ಮಾಡೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಬೇರೆ ರಾಜ್ಯದ ರಫ್ತು ಮಾಡ್ಕೊಬೇಕಾಗಿದೆ, ಅಂದರೆ ಬೇರೆ ರಾಜ್ಯದಿಂದ ನಾವು ತರಿಸ್ಕೊಬೇಕಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಒಂದು ವೇಳೆ ಈ ರೀತಿ ಬೆಳ್ಳುಳ್ಳಿಯನ್ನು ಬೇರೆ ರಾಜ್ಯದಿಂದ ತರಿಸ್ಕೊಂಡಿದ್ದೆ ಆದರೆ ಖಂಡಿತವಾಗಿ ಬೆಳ್ಳುಳ್ಳಿಯಲ್ಲಿ ಬೇಡಿಕೆ ಆಗಿರ್ಬೋದು ಅಥವಾ ಬೆಲೆ ಆಗಿರ್ಬೋದು ನಾವು ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಈಗಾಗಲೇ ಬೆಳ್ಳುಳ್ಳಿ ಕಬಾಬ್ ಸಾಕಷ್ಟು ವೈರಲ್ ಆಗ್ತಾ ಇದ್ದಂಗೆ ಈ ರೀತಿ ಏರಿಕೆಯನ್ನು ಕಂಡಿರುವಂಥದ್ದು ಸಾಕಷ್ಟು ಬೆಳ್ಳುಳ್ಳಿ ವ್ಯಾಪಾರಿಗಳಿಗೆ ಅದು ಖುಷಿ ತಂದು ಕೊಡ್ತಾ ಇದೆ. ಯಾಕಂದರೆ ಅವ್ರಿಗೆ ಲಾಭ ಬರುತ್ತೆ ಅನ್ನೋ ಒಂದು ವಿಷಯಕ್ಕೆ. ಆದರೆ ಮನೆಯಲ್ಲಿ ಬಳಸುವಂತಹ ಈ ಒಂದು ದಿನ ಬಳಕೆಯ ವಸ್ತು ಕಡಿಮೆ ಆಗಬೇಕು ಅನ್ನೋದು ಎಲ್ಲ ಮನೆಯವರ ಬೇಡಿಕೆ ಆಗಿದೆ. ನಿಮ್ಗೆ ಹೇಗೆ ಅನ್ನಿಸ್ತು ಬೆಳ್ಳುಳ್ಳಿ ಬೇಡಿಕೆ ಹೆಚ್ಚಾಗಿರೋದ್ರ ಬಗ್ಗೆ? ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವಿಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.